ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಂ ತೇಹೋರಾತ್ರವಿದೋ ಜನಾಃ. 1,000 ಯುಗಗಳು, ಇದು ಒಂದು ಬ್ರಹ್ಮನ ದಿನ. ಯುಗಗಳು ಅಂತಂದರೆ ಇಲ್ಲಿ ಒಂದು ಮಹಾಯುಗ, ಕೇವಲ ಒಂದು ಕಲಿಯುಗ, ಒಂದು ಕೃತಯುಗ, ಈ ಯುಗ ಹೇಳ್ತಾ ಇಲ್ಲ. 1,000 ಮಹಾಯುಗಗಳು, 4 ಯುಗಗಳ ಸಮೂಹ. ಇದನ್ನು ಸೇರಿಸಿಕೊಂಡರೆ ಅಂತಹ 1,000 ಯುಗಗಳು ಒಂದು ಹಗಲು ಬ್ರಹ್ಮನಿಗೆ, ಅದೇ ರೀತಿಯ 1,000 ಮಹಾಯುಗಗಳು ಬ್ರಹ್ಮನಿಗೆ ಒಂದು ರಾತ್ರಿ. ಮತ್ತು ಬ್ರಹ್ಮನ ಆಯಸ್ಸು ಮುಂದೆ ಏನು ಅನ್ನೋದನ್ನು ಈಗ ಭಗವಂತ ಹೇಳ್ತಾ ಇದ್ದಾನೆ. ಕಲಿಯುಗ 4,30,000 ವರ್ಷಗಳು, ಕೃತಯುಗ 8,60,000 ವರ್ಷಗಳು. ಹೀಗೆ ಇದಕ್ಕೆ ನಾವು ಕೂಡಿಸಿಕೊಳ್ತಾ ಹೋದ ಹಾಗೆ ಒಂದು ಮಹಾಯುಗ ಅಂತಂದರೆ ನಮಗೆ 12 ಲಕ್ಷ ವರ್ಷಗಳಿಗಿಂತ 18 ಲಕ್ಷ ವರ್ಷಗಳಿಗಿಂತ ಹೆಚ್ಚಾಗ್ತಾ ಹೋಗುತ್ತೆ. ಈ 18 ಲಕ್ಷ ವರ್ಷಗಳು ಒಂದು ಮಹಾಯುಗ. ಇಂತಹ 1,000 ಮಹಾಯುಗಗಳು ಅಂತಂದರೆ ಕೋಟಿ ಅಲ್ಲೇ ತಲುಪೇ ಬಿಡ್ತು. ಇದು ಬ್ರಹ್ಮನ ಆಯಸ್ಸು, ಅದರ 2ರಷ್ಟು. ಯಾಕೆಂತಂದರೆ 2,000 ಆಗಬೇಕಿಲ್ಲಿ, ರಾತ್ರಿ ಮತ್ತು ಹಗಲನ್ನು. ಹೀಗಾಗಿ ಇದು ಶತಕೋಟಿ ವರ್ಷಗಳು, ಶತಕೋಟಿ ಮನುಷ್ಯನ ವರ್ಷಗಳು ಆಗಿಯೇ ಹೋಯಿತು ಬ್ರಹ್ಮನ ಆಯಸ್ಸು. ಇಂತಹದ್ದು 100 ವರ್ಷಗಳು, ಇದು ಒಂದು ರಾತ್ರಿ ಒಂದು ಹಗಲು. ಇಂತಹ 365 ದಿನಗಳು ಒಂದು ವರ್ಷ. ಇಂತಹ 100 ವರ್ಷಗಳು ಬ್ರಹ್ಮನ ಆಯಸ್ಸು ಅಂತಂದರೆ ಅಲ್ಲಿ ನಮ್ಮ ಟ್ರಿಲಿಯನ್ ಪರಿಮಿತಿಗಳೇ ಹೊರಟೇ ಹೋಯಿತು, ಜಿಲಿಯನ್ ಇದೆಲ್ಲ ಮುಗಿದೇ ಹೋಯಿತು. ಇದು ವಿಡಂಬನೆ ಏನು ಅಂತಂದರೆ, ಅಷ್ಟು ವರ್ಷಗಳ ಹಿಂದೆ ಭಗವದ್ಗೀತೆಯನ್ನು ಸಾಕ್ಷಾತ್ ಭಗವಂತ ಸೃಷ್ಟಿಯ ಕಾಲದಲ್ಲಿ ಅಹಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ, ಮೊದಲನೆಯದಾಗಿ ಸೂರ್ಯನಿಗೆ ನಾನು ಇದನ್ನು ಉಪದೇಶ ಮಾಡಿದೆ ಸೃಷ್ಟಿಯ ಆದಿಯಲ್ಲಿ ಅಂತ ಹೇಳ್ಕೊಳ್ತಾನೆ. ಅವನು ಇಕ್ಷ್ವಾಕುಗೆ ಹೇಳಿದ, ಇಕ್ಷ್ವಾಕು ಮನುಗೆ ಹೇಳಿದ ಅಂತ ಹೇಳ್ತಾನೆ. ಮನುಕುಲ ಆರಂಭವಾಗೋದಕ್ಕೆ ಮುಂಚೆ ಮನು ಬ್ರಹ್ಮನ ಮಾನಸ ಪುತ್ರ. ಹೀಗಾಗಿ ಸೃಷ್ಟಿಯ ಆದಿಯಲ್ಲೇ ಭಗವಂತ ಇದನ್ನು ಹೇಳಿದ್ದ ಅಂತಂದರೆ ಭಗವದ್ಗೀತೆಗೆ ಅಟ್ಲೀಸ್ಟ್ ನಾವು ಅನ್ನೋ ರೀತಿಯಲ್ಲಿ ಕನಿಷ್ಠ ಪಕ್ಷ 100 ಕೋಟಿ ವರ್ಷಗಳು ಆಗಿ ಹೋಗಿದೆ. ಇದು 5,000 ವರ್ಷಗಳ ಹಿಂದೆ ಕಲಿಯುಗದಲ್ಲಿ ಪುನಃ ಅರ್ಜುನನಿಗೆ ಹೇಳಿದ್ದೇ ಹೊರತು ಈ ಒಂದು ಕಲ್ಪದ ಭಗವದ್ಗೀತೆಯನ್ನು 1,000 ಕೋಟಿ ವರ್ಷಗಳ ಹಿಂದೆ ಭಗವಂತ ಮೊದಲನೆಯದಾಗಿ ಉಪದೇಶ ಮಾಡಿದ್ದಾಗಿದೆ. ಆವಾಗಿಂದ ಬಂದಿರುವಂತಹ ಈ ಪರಂಪರೆಯನ್ನು ಈಗ ಹುಟ್ಟಿರೋ 80 ವರ್ಷ 90 ವರ್ಷ ಆಯಸ್ಸು ಇರುವಂತಹ ನಮ್ಮಂತಹ ಅಗ್ನರು ಇದರ ಬಗ್ಗೆ ಮಾತನಾಡುವುದು, ಅದರ ಬಗ್ಗೆ ಭಕ್ತಿನೂ ಇಲ್ಲದಂತಹ ಜನರು ಮಾತನಾಡುವುದು ಎಷ್ಟು ಉಚಿತ, ಎಷ್ಟು ವಿಡಂಬನಾರ್ಹ ಮತ್ತು ಎಂಥ ವಿಪರೀತವಾದಂತಹ ತಾಮಸಿ ಪ್ರವೃತ್ತಿ, ರಾಕ್ಷಸ ಪ್ರವೃತ್ತಿ, ಅಸುರ ಪ್ರವೃತ್ತಿ ಅನ್ನೋದು ಇದರಿಂದ ನಮಗೆ ತಿಳಿಯುತ್ತೆ. ಗೀತೆಯಂತಹ ಪವಿತ್ರವಾದಂತಹ ಇನ್ನೊಂದು ಬರವಣಿಗೆ ಅಥವಾ ಇನ್ನೊಂದು ಪುಸ್ತಕ ಇಡೀ ಬ್ರಹ್ಮಾಂಡದಲ್ಲಿ ಲಭ್ಯವಿರಲು ಸಾಧ್ಯವಿಲ್ಲ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 2ನೇ ತಾರೀಖು ಜೂನ್ ಮಂಗಳವಾರ, ದ್ವಿತೀಯ ತಿಥಿ ಹಾಗೂ ಇಂದು ಮೂಲ ನಕ್ಷತ್ರ. ಮತ್ತು ಇಂದು ಗುರು ಕರ್ಕ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಗುರು ಕರ್ಕ ರಾಶಿಯಲ್ಲಿ 12 ವರ್ಷಗಳ ನಂತರ ಪ್ರವೇಶ ಮಾಡ್ತಾ ಇದ್ದಾನೆ. ಹಿಂದೆ ಇನ್ನೊಮ್ಮೆ ಕರ್ಕ ರಾಶಿಗೆ ಬಂದಿದ್ದ ಗುರು ಮತ್ತೆ ವಕ್ರಿಯಾಗಿ 4 ತಿಂಗಳು ಮಿಥುನ ರಾಶಿಗೆ ವಾಪಸ್ ಹೋಗಿದ್ದ. ಈಗ ಪುನಃ ಕರ್ಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಜೂನ್ನಿಂದ ಅಕ್ಟೋಬರ್ವರೆಗೂ ಕೂಡ ಕರ್ಕ ರಾಶಿಯಲ್ಲೇ ಇರ್ತಾನೆ. ಪುನಃ ವಕ್ರಿಯಾಗಿ ಪುನಃ ಮುಂದಿನ ವರ್ಷ ಕರ್ಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 12 ವರ್ಷಗಳ ನಂತರ ಗುರು ಕರ್ಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ಮೇಷರಾಶಿಯವರಿಗೆ ಮುಖ್ಯವಾಗಿ ಆಸ್ತಿಪಾಸ್ತಿ ವಿಚಾರಗಳಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಕೆಲವರಿಗೆ ಆಸ್ತಿ ಪ್ರಾಪ್ತಿ ಆಗೋದಿದೆ. ಚಿರಾಸ್ತಿ ಚರಾಸ್ತಿಗಳು ಯಾವುದೇ ರೀತಿಯ ಗೊಂದಲದಲ್ಲಿ ಕಲಹದಲ್ಲಿ ಇದ್ದರೆ ಅದೆಲ್ಲವೂ ಈಗ ನಿಮ್ಮ ಪರವಾಗಿ ಆಗಿ ಆಸ್ತಿ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ. ಹೊಸ ಮನೆ, ಹೊಸ ಭೂಮಿಯನ್ನು ಕೊಂಡುಕೊಳ್ಳುವಂತಹ ಯೋಗ ನಿಮಗೆ ಈಗ ಬರೋದಿದೆ. ಅದಕ್ಕೆ ಹಣ ಇರಬೇಕು ಮತ್ತು ಕಾಂಟ್ರಾಕ್ಟ್ ಇತ್ಯಾದಿಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಬೇಕು. ಯಾರ್ಯಾರು ಈಗಾಗಲೇ ಒಂದು ಮನೆಯನ್ನು ಖರೀದಿ ಮಾಡಿದ್ದೀರಿ, ನಿಮ್ಮದೇ ಸ್ವಂತ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ದೀರಿ, ಈ ಮನೆಯಲ್ಲಿ ಸ್ವಲ್ಪ ಪರಿಸ್ಥಿತಿ ನಿಮ್ಮ ಪ್ರತಿಕೂಲವಾಗಿ ಆಗಬಹುದು.
ಮನೆಯಲ್ಲಿ ಜನಗಳ ಜೊತೆ ಮನಸ್ತಾಪ ಇತ್ಯಾದಿಗಳಾಗಿ ಮನೆಯಿಂದ ದೂರ ಇರಬೇಕಾಗಿ ಬರಬಹುದು. ಅಥವಾ ನಿಮ್ಮ ಕಾರ್ಯಕ್ಷೇತ್ರದ ಒತ್ತಡಗಳಿಂದ ಟ್ರಾನ್ಸ್ಫರ್ ಇತ್ಯಾದಿ ಸ್ಥಳಾಂತರಗಳು ಇತ್ಯಾದಿಗಳು ಆಗಬಹುದು. ಅಥವಾ ಮನೆಯಲ್ಲಿ ಸ್ವಲ್ಪ ಪರಿಸ್ಥಿತಿಗಳು ಪ್ರತಿಕೂಲವಾಗುವುದರಿಂದ ನೀವು ಮನೆಯನ್ನು ಬಿಟ್ಟು ಸ್ವಲ್ಪ ದೂರ ಇರ್ತೀನಿ ಅನ್ನುವಂತಹ ನಿರ್ಧಾರವನ್ನು ಮಾಡಬೇಕಾಗಿ ಬರಬಹುದು. ಇವೆಲ್ಲವೂ ಕೂಡ ಕೇವಲ ತಾತ್ಕಾಲಿಕ. ಇದು ಸಂಪೂರ್ಣವಾಗಿ ಇದೇ ರೀತಿಯಲ್ಲಿ ನಿಮ್ಮ ಜೀವನ ಇನ್ನು ಮುಂದುವರಿಯುತ್ತೆ ಅಂತ ತಿಳಿಯುವ ಅವಶ್ಯಕತೆ ಇಲ್ಲ. ಅಕ್ಟೋಬರ್ನಲ್ಲಿ ನಿಮಗೂ ಗುರುಬಲ ಬರೋದರಿಂದ ಎಲ್ಲ ಪರಿಸ್ಥಿತಿಗಳಿಗೂ ಒಂದು ಸರಿಯಾದ ಕೆಟ್ಟ ಪರಿಸ್ಥಿತಿಗಳಿಗೆ, ಕಷ್ಟವಾದಂತಹ ಪರಿಸ್ಥಿತಿಗಳಿಗೆ ಅಕ್ಟೋಬರ್ನಲ್ಲಿ ಕೊನೆಯಾಗೋದಿದೆ. ಈಗ ಬರುವಂತಹ ಸ್ವಲ್ಪ ಸಂದಿಗ್ಧವಾದಂತಹ ಪರಿಸ್ಥಿತಿಗಳನ್ನು ನೀವು ಬಹಳ ಸಮಾಧಾನಕರವಾಗಿ ನಿಭಾಯಿಸಿಕೊಂಡು ಹೋಗಬೇಕು. ಒಂದು ಕಡೆ ನಿಮಗೆ ಆಸ್ತಿ ಪ್ರಾಪ್ತಿಯಾಗುತ್ತೆ, ಇನ್ನೊಂದು ಕಡೆ ಇರುವ ಆಸ್ತಿಯಲ್ಲಿ ಸ್ವಲ್ಪ ಗೊಂದಲಗಳು, ಇರುವಂತಹ ಮನೆಯಲ್ಲಿ ಸ್ವಲ್ಪ ತೊಂದರೆಗಳು ಆಗಬಹುದು. ಹಣಕಾಸಿನ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿಚಾರ ಅವಶ್ಯಕ. ತಾಯಿಯ ಮನಸ್ಸನ್ನು ನೋಯಿಸಿದಂತೆ ಅದರಿಂದ ನಿಮ್ಮ ಮನಸ್ಸಿಗೆ ಹೆಚ್ಚಿನ ನೋವಾಗದಂತೆ ನೋಡಿಕೊಳ್ಳೋದು ಈಗ ನಿಮ್ಮ ಜವಾಬ್ದಾರಿ. ಅದೇ ರೀತಿ ನಿಮ್ಮ ದಶಾಭುಕ್ತಿ ಜಾತಕದಲ್ಲಿ ಚೆನ್ನಾಗಿದ್ದರೆ ತಾಯಿ ಕೂಡ ಬಹಳ ಸಂತೋಷವನ್ನೇ ಪಡ್ತಾರೆ. ಹೀಗಾಗಿ ನಿಮ್ಮ ಜಾತಕವನ್ನು ಪರೀಕ್ಷೆ ಮಾಡಿಸಿಕೊಳ್ಳೋದನ್ನು ಮರಿಬೇಡಿ. ವೃಷಭ ರಾಶಿಯವರಿಗೆ ಗುರು ನಿಮ್ಮ ಪರಾಕ್ರಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ಯಾರ್ಯಾರು ಮಾಧ್ಯಮ ಇತ್ಯಾದಿ ಕ್ಷೇತ್ರಗಳಲ್ಲಿ ಇದ್ದೀರಿ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡಬೇಕಂತ ಇದ್ದೀರಿ, ಡಿಜಿಟಲ್ ಮಾರ್ಕೆಟಿಂಗ್ ಇತ್ಯಾದಿ ಸೇಲ್ಸ್ ಎಲ್ಲ ಮಾಡುವವರಿಗೆ ಬಹಳನೇ ಅನುಕೂಲಕರವಾದಂತಹ ಗೋಚಾರ ಇದಾಗತ್ತೆ. ನಿಮ್ಮ ದ್ವಿತೀಯ ಸ್ಥಾನದಲ್ಲಿ ಗುರು ಇದ್ದಾಗ ಕುಟುಂಬ ಸ್ಥಾನದಲ್ಲಿ ಅನೇಕ ರೀತಿಯ ಸಂತೋಷ ಇತ್ಯಾದಿಗಳನ್ನು ತಂದುಕೊಟ್ಟಿದ್ದ. ಈಗ ಭಾವ ಬದಲಾಗ್ತಾ ಇರೋದ್ರಿಂದ ಗುರು ನಿಮ್ಮ ತೃತೀಯ ಭಾವವನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ಮನೆಯ ಕಡೆ ಸ್ವಲ್ಪ ಗಮನ ಕಡಿಮೆ ಆಗಬಹುದು. ಕಾರ್ಯಕ್ಷೇತ್ರದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗಿ ಬರಬಹುದು. ಆದರೂ ಕೂಡ ಇದರಿಂದ ಹೆಚ್ಚಿನ ಲಾಭವನ್ನೇ ನೀವು ನೋಡ್ತೀರಿ. 12 ವರ್ಷದಲ್ಲಿ ಮಾಡಲು ನೀವು ಸಾಧ್ಯವಾಗದಷ್ಟು ಪರಾಕ್ರಮವಾದಂತಹ ಕಾರ್ಯಗಳನ್ನು ಈಗ ಒಮ್ಮೆಲೆ ನೀವು ಮಾಡಿ ಮುಗಿಸುವಂತಹ ಸಾಧ್ಯತೆ. ಅಣ್ಣ ತಮ್ಮಂದಿರೊಡನೆ ಕೂಡ ಬಹಳನೇ ಒಳ್ಳೆಯ ರೀತಿಯ ಸಹಕಾರವನ್ನು ನೀವು ನೋಡಬಹುದು, ಸೌಹಾರ್ದವನ್ನು ನೋಡಬಹುದು. ಆದರೆ ನಿಮ್ಮ ಗೋಚಾರಗಳು ಅಥವಾ ನಿಮ್ಮ ದಶಾಭುಕ್ತಿ ಜಾತಕದಲ್ಲಿ ಅಷ್ಟೊಂದು ಅನುಕೂಲಕರವಾಗಿಲ್ಲದೆ ಹೋದರೆ ಅಣ್ಣ ತಮ್ಮಂದಿರೊಡನೆ ಮನಸ್ತಾಪ ಆಗುವಂತಹ ಸಾಧ್ಯತೆ ಇರುತ್ತೆ. ಇದನ್ನು ನೀವು ನಿಮ್ಮ ಜಾತಕವನ್ನು ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಮಿಥುನ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ, ಸಂಸಾರದಲ್ಲಿ ನೆಮ್ಮದಿ, ಧನಾಗಮವಾಗುತ್ತೆ. 12 ವರ್ಷದಲ್ಲಿ ಕಾಣದಷ್ಟು ಒಳ್ಳೆಯ ಸುಖವನ್ನು ನೀವು ನಿಮ್ಮ ಮನೆಯವರೊಡನೆ ನೋಡ್ತೀರಿ. ನಿಮ್ಮ ಮನೆಯ ಜನರು ನಿಮಗೆ ಬಹಳ ಪ್ರಿಯವಾಗ್ತಾರೆ ಮತ್ತು ಮನೆಯಲ್ಲಿ ನೀವು ಸಂಪೂರ್ಣವಾಗಿ ನಾನು ಇಲ್ಲಿರುವುದೇ ಕ್ಷೇಮ ಮತ್ತು ಎಂತಹ ಭಾಗ್ಯ, ಎಂತಹ ಮನೆಯವರು, ಕುಟುಂಬದವರು ನನಗೆ ಸಿಕ್ಕಿದ್ದಾರೆ ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ನೆಮ್ಮದಿಯನ್ನು ತರುವಂತಹ ಒಂದು ವರ್ಷವನ್ನು ಈಗ ನೀವು ನೋಡಲಿದ್ದೀರಿ. ಧನಾಗಮ ಕೂಡ ಆಗತ್ತೆ. ಹಿಂದಿನ 2 ವರ್ಷಗಳಲ್ಲಿ ಗುರುಗೋಚಾರ ಅಷ್ಟೊಂದು ಅನುಕೂಲಕರವಾಗಿ ಇರಲಿಲ್ಲ. ಈಗ ನಿಮಗೆ ಧನಾಗಮವಾಗುತ್ತೆ. ಆದರೂ ಮದುವೆ ಇತ್ಯಾದಿ ಕಾರ್ಯಗಳಿಗೆ ಅಷ್ಟೊಂದು ಶುಭಕರವಾಗಿ ಇದು ಇರೋದಿಲ್ಲ. ನಿಮ್ಮ ತಂದೆ ತಾಯಿಗಳು ಈಗಾಗಲೇ ವಿವಾಹವಾಗಿದ್ದರೆ ನೀವು ಮನೆಯವರ ಜೊತೆ, ಕುಟುಂಬದವರೊಡನೆ ಬಹಳ ಚೆನ್ನಾದ ಸಮಯಗಳನ್ನು ಕಳೆಯಬಹುದು. ಕರ್ಕ ರಾಶಿಯವರಿಗೆ ನಿಮ್ಮ ರಾಶಿಯನ್ನೇ ಗುರು ಪ್ರವೇಶ ಮಾಡ್ತಾ ಇರೋದ್ರಿಂದ ನಿಮ್ಮ ವೈಯಕ್ತಿಕವಾಗಿ ಬದಲಾವಣೆಗಳು ಈಗ ಅವಶ್ಯಕವಾಗುತ್ತೆ. ಅನೇಕ ರೀತಿಯಲ್ಲಿ ಜನರು ಪ್ರಶ್ನೆ ಮಾಡ್ತಾರೆ, ಹೀಗೆ ಯಾಕೆ ಮಾಡಿದೆ, ಹಾಗೆ ಯಾಕೆ ಮಾಡಿದೆ, ಇದು ಹೇಗೆ ಸಾಧ್ಯ, ಅದು ಹೇಗೆ ಸಾಧ್ಯ ಇತ್ಯಾದಿ. ಅವೆಲ್ಲವನ್ನು ನೀವು ಈಗ ಉತ್ತರ ಕೊಡಬೇಕಾಗತ್ತೆ ಮತ್ತು ನೀವೇ ಅದನ್ನು ಕೂತು ಯೋಚನೆ ಮಾಡಿ, ಯಾಕೆ ನಾನು ಆ ರೀತಿ ಮಾಡಿದೆ, ಈ 12 ವರ್ಷಗಳಲ್ಲಿ ನಾನು ಏನು ಮಾಡಿದ್ದೆ, ಏನಾಗಿದ್ದೆ, ಈಗ ಯಾವ ರೀತಿಯಲ್ಲಿ ನಾನು ಬದಲಾಗಬೇಕು ಇತ್ಯಾದಿಗಳನ್ನು ಯೋಚನೆ ಮಾಡುವಂತಹ, ನಿಮ್ಮನ್ನು ನೀವೇ ಬಹಳ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಆಗಬೇಕಾದಂತಹ ಬದಲಾವಣೆಗಳು ನಿಮ್ಮಲ್ಲಿ ಏನಿದೆ ಅನ್ನೋದನ್ನು ಕೂಲಂಕುಷವಾಗಿ ಯೋಚನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡುವಂತಹ ಗೋಚಾರ ಇದಾಗಿರುತ್ತೆ. ಹಣಕಾಸಿನ ತೊಂದರೆಗಳು ಮುಂದುವರಿಯುತ್ತೆ ಮತ್ತು ಸಮಾಜದಲ್ಲಿ ಸ್ವಲ್ಪ ಸ್ಥಾನ ಪಲ್ಲಟ ಹಾಗೂ ಸ್ಥಾನದಿಂದ ಇಳಿಕೆ, ಡಿಮೋಷನ್ ಇತ್ಯಾದಿಗಳು ಸಾಧ್ಯವಾಗುತ್ತೆ. ಕೆಲವರಿಗೆ ಕೆಲಸ ಹೋಗುವ ಸಾಧ್ಯತೆಗಳಿರುತ್ತೆ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಳ್ಳಿ. ಅದರ ಪ್ರಕಾರ ದಶಾಭುಕ್ತಿಯ ಫಲಗಳನ್ನು ಕೂಡ ಸೇರಿಸಿ ನೀವು ಫಲಗಳನ್ನು ತಿಳ್ಕೋಬಹುದು. ಸಿಂಹರಾಶಿಯವರಿಗೆ ಈ ಗೋಚಾರ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಇಲ್ಲಿಯವರೆಗೂ ನಿಮಗೆ ಗುರುಬಲ ಇತ್ತು 7 ವರ್ಷದಿಂದ. ಈಗ ಒಮ್ಮೆಲೆ 5 ವರ್ಷಗಳು ಮುಂದೆ ಗುರುಬಲ ಇರೋದಿಲ್ಲ. ಈ ಗುರುಬಲ ಇಲ್ಲದ 5 ವರ್ಷಗಳಲ್ಲಿ ಇದು ಮೊದಲನೆಯ ವರ್ಷ, ಮೊದಲನೇ ಗೋಚಾರ. ಹೀಗಾಗಿ ಜೂನ್ನಿಂದ ಅಕ್ಟೋಬರ್ವರೆಗೆ ಬಹಳ ಕಷ್ಟಕರವಾದಂತಹ ಪರಿಸ್ಥಿತಿಯನ್ನು ನೋಡ್ತೀರಿ. ಬಾಸ್ ಇತ್ಯಾದಿಗಳು ಯಾರು ನಿಮಗೆ ಬಹಳ ಸಹಕಾರ ಮಾಡಿಕೊಂಡಿದ್ರು ಅಂಥವರೆಲ್ಲರೂ ನಿಮ್ಮನ್ನು ಬಿಟ್ಟು ಹೋಗಬಹುದು. ಮುಖ್ಯವಾದಂತಹ ಕೆಲವು ಮಿತ್ರತ್ವಗಳಲ್ಲಿ, ಪಾರ್ಟ್ನರ್ಶಿಪ್ಗಳಲ್ಲಿ ಈಗ ಒಡಕು ಖಾತ್ರಿಯಾಗಿ ಖಂಡಿತವಾಗಲೂ ಅದನ್ನು ನೀವು ಬೇರೆ ಮಾಡಿಕೊಳ್ಳಬೇಕಾಗಿ ಬರಬಹುದು. ಕೆಲವು ಮಿತ್ರತ್ವಗಳು ಕೊನೆಯಾಗುತ್ತೆ, ಕೆಲವೊಂದು ಪ್ರಾಜೆಕ್ಟ್ ಇತ್ಯಾದಿಗಳು ಕೊನೆಯಾಗುತ್ತೆ.
ಹಣಕಾಸಿನ ಮೂಲಗಳು ಕೆಲವು ನಿಮ್ಮ ಕೈ ಬಿಡುತ್ತೆ, ಹೀಗಾಗಿ ಹಣಕಾಸಿನ ತೊಂದರೆಗಳು ಆರಂಭವಾಗುತ್ತೆ. ಆರೋಗ್ಯದಲ್ಲೂ ಸಮಸ್ಯೆ, ಬಹಳನೇ ಯೋಚನೆ ಬರುವಂತಹ ಸಂದರ್ಭಗಳಲ್ಲಿ ಸಿಲುಕಿ ಹಾಕಿಕೊಂಡಂತಹ ಪರಿಸ್ಥಿತಿಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು. ಹೀಗಾಗಿ ಈಗ ಭಗವಂತನ ಆರಾಧನೆ ಮಾಡೋದು ಬಹಳ ಮುಖ್ಯವಾಗುತ್ತೆ ಮತ್ತು ಪ್ರಾರ್ಥನೆಗಳನ್ನು, ಗೀತಾ ಶ್ಲೋಕಗಳನ್ನು, ಶ್ರವಣ, ಪಠಣ, ಮನನ, ಲೇಖನ ಇತ್ಯಾದಿಗಳನ್ನು ಈಗ ಮಾಡಲೇಬೇಕಾಗುತ್ತೆ. ಇಲ್ಲದೆ ಹೋದರೆ ಪರಿಸ್ಥಿತಿ ಇನ್ನೂ ಸ್ವಲ್ಪ ತೊಂದರೆಗೆ ನಿಮ್ಮನ್ನು ಸಿಲುಕಿ ಹಾಕಿಸುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಕನ್ಯಾ ರಾಶಿಯವರಿಗೆ ಈ ಗೋಚಾರ ಅತ್ಯುತ್ತಮವಾಗಿದೆ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಹೇರಳವಾದಂತಹ ಧನಾಗಮ, ಅನೇಕ ಕಡೆಗಳಿಂದ ನಿಮಗೆ ದುಡ್ಡು ನಿಮ್ಮ ಕೈ ಸೇರುತ್ತೆ ಬಂದು. ಇದೇ ರೀತಿಯಲ್ಲಿ ಜನ್ಮ ಇಡೀ ಬರುತ್ತೆ ಅಂತ ತಿಳಿದುಕೊಳ್ಳೋದು ಬೇಡ. ಅಕ್ಟೋಬರ್ ತನಕ ಬಹಳ ಚೆನ್ನಾಗಿ ಪರಿಸ್ಥಿತಿ ಎಲ್ಲವೂ ಅನುಕೂಲಕರವಾಗುತ್ತೆ. ಅದಾದ ನಂತರ ಪುನಃ ಸ್ವಲ್ಪ ಕಷ್ಟವನ್ನು ನೋಡಬೇಕಾಗಿ ಬರಬಹುದು. ಮತ್ತು ಗುರು ಕರ್ಕರಾಶಿಯನ್ನು ಬಿಟ್ಟು ಸಿಂಹರಾಶಿಗೆ ಬಂದಾಗ ಮುಂದಿನ ವರ್ಷ ನಿಮಗೆ ಗುರುಬಲ ಹೋಗುತ್ತೆ. ಈಗ 7 ವರ್ಷದಿಂದ ಇರುವಂತಹ ಗುರುಬಲ ಈಗ ಹೋಗುತ್ತೆ. ಅದನ್ನು ನೀವು 5 ವರ್ಷಗಳ ಕಾಲ ತೊಂದರೆಗೆ ಸಿಲುಕಿ ಹಾಕಿಕೊಳ್ಳುವಂತಹ ಸಂದರ್ಭಗಳು ಬರಬಹುದು. ಹೀಗಾಗಿ ಈಗ ಬಂದಂತಹ ಧನವನ್ನು ನೀವು ಕೂಡಿಟ್ಟುಕೊಂಡು ಮುಂದಕ್ಕೆ ಸದ್ವಿನಿಯೋಗ ಮಾಡಲಿಕ್ಕೆ ಮತ್ತು ನಿಮ್ಮ ಮುಂದಿನ ಜೀವನಕ್ಕೆ 5 ವರ್ಷಗಳ ತನಕ ಧನದ ತೊಂದರೆ ಆಗುತ್ತೆ. ಮತ್ತು ನಿಮಗೆ ಸಪ್ತಮ ಶನಿ, ಅಷ್ಟಮ ಶನಿ ಕೂಡ ಬರೋದಿದೆ. ಹೀಗಾಗಿ ಗುರುಬಲ ಇರೋದಿಲ್ಲ, ಸಪ್ತಮ ಅಷ್ಟಮ ಶನಿಗಳು ಕೂಡ ಒಟ್ಟಿಗೆ ಬರುತ್ತೆ. ಹೀಗಾಗಿ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗೋದು ಬಹಳ ಅನುಕೂಲ, ಬಹಳನೇ ಮುಖ್ಯವಾಗುತ್ತೆ. ಹೀಗಾಗಿ ಈಗಾದಂತಹ ಧನಾನುಕೂಲವನ್ನು ನೀವು ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಳಲೇಬೇಕು. ಈಗ ನಿಮಗೆ ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ಮನಸ್ಸಿಗೆ ನೆಮ್ಮದಿ, ಧನಲಾಭ ಎಲ್ಲವೂ ಸಾಧ್ಯವಾಗುತ್ತೆ. ತುಲಾ ರಾಶಿಯವರಿಗೆ ಗುರು ಕರ್ಕರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳಾಗಕ್ಕೆ ಶುರುವಾಗುತ್ತೆ. ನಿಮಗೆ ಗುರುಬಲ ಇತ್ತು, ನವಮದಲ್ಲಿ ಗುರು ಇದ್ದಾಗ ಎಲ್ಲ ರೀತಿಯಲ್ಲೂ ನಿಮಗೆ ಗೌರವ ಇತ್ಯಾದಿಗಳು ಪ್ರಾಪ್ತಿಯಾಗಿತ್ತು. ಹಾಗೂ ನಿಮಗೆ ಕೆಲವರಿಗೆ ಕಳತ್ರ ಯೋಗ ಪ್ರಾಪ್ತಿಯಾಗಿತ್ತು, ಸಂತಾನ ಭಾಗ್ಯ ಇತ್ತು, ಬಾಸ್ಗಳು ಎಲ್ಲರೂ ನಿಮಗೆ ಬಹಳ ಗೌರವವನ್ನು ಕೊಡ್ತಾ ಇದ್ರು, ನೀವು ಹೇಳಿದ್ದೆಲ್ಲವೂ ಕೂಡ ನಡೀತಾ ಇತ್ತು. ಈಗ ಅದೆಲ್ಲವೂ ಕೊನೆಯಾಗುವಂತಹ ಸಮಯವನ್ನು ನೀವು ನೋಡಬೇಕಾಗಿ ಬರಬಹುದು. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ನಿಜವಾದಂತಹ ವ್ಯಕ್ತಿತ್ವವನ್ನು ಹಾಗೂ ನಿಮ್ಮ ಯೋಗ್ಯತೆಯನ್ನು ಈಗ ಪುನಃ ನೀವು ತೋರಿಸಬೇಕಾದಂತಹ ಸಂದರ್ಭಗಳು ಒದಗಿ ಬರಬಹುದು. ಕೆಲವರಿಗೆ ಕೆಲಸ ಹೋಗಬಹುದು, ಕೆಲವರಿಗೆ ನೀವು ಇದ್ದಂತಹ ಸ್ಥಾನದಿಂದ ಡಿಮೋಷನ್ ಆಗುವಂತಹ ಯಾವುದೋ ಒಂದು ಹುದ್ದೆಯನ್ನು ನೀವು ಪಡೆದುಕೊಳ್ಳಬೇಕಾಗಿ ಬರಬಹುದು. ಮನೆಯಿಂದ ದೂರ ಹೋಗಬೇಕಾಗಿ ಬರಬಹುದು ಅಥವಾ ಕಾರ್ಯದಿಂದ ದೂರ ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು. ಇದು ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಆಗಿರುತ್ತೆ. ಇದೊಂತಹ ನಿಮ್ಮನ್ನು ಬೇರೆ ಕಡೆ ತಳ್ಳಿದಂತೆ ಭಾಸವಾಗುವಂತಹ ಸಂದರ್ಭವನ್ನು ನೀವು ಎದುರಿಸಬೇಕಾಗಿ ಬರಬಹುದು. ಆದರೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಕಾರ್ಯಕ್ಷೇತ್ರದಲ್ಲಿ ಮುಖ್ಯವಾದಂತಹ ಒಂದು ಬದಲಾವಣೆ ಆಗಿ ನಿಮ್ಮ ಪ್ರತಿಷ್ಠೆ ಇನ್ನೂ ಹೆಚ್ಚಾಗುವಂತಹ ಸಂದರ್ಭ ಕೂಡ ಬರಬಹುದು. ಈಗಾಗುವಂತಹ ಬದಲಾವಣೆಯಿಂದ ನಿಮಗೆ ಮಾನಸಿಕವಾಗಿ ನಿಮ್ಮ ದಶಾಭುಕ್ತಿ ಚೆನ್ನಾಗಿ ಇಲ್ಲದೆ ಹೋದರೆ ಮಾನಸಿಕವಾಗಿ ಬಹಳನೇ ತೊಂದರೆ ಆಗುತ್ತೆ. ದಶಾಭುಕ್ತಿ ಚೆನ್ನಾಗಿದ್ದರೆ ಮಾನಸಿಕವಾಗಿ ಎಷ್ಟೊಂದು ತೊಂದರೆ ಆಗೋದಿಲ್ಲ. ಹೀಗಾಗಿ ನಿಮ್ಮ ಜಾತಕವನ್ನು ತೋರಿಸಿಕೊಳ್ಳೋದನ್ನು ಮರಿಬೇಡಿ. ದಶಾಭುಕ್ತಿ ಮತ್ತು ಗೋಚಾರ ಫಲ ಎರಡನ್ನೂ ಸೇರಿಸಿ ನಿಮ್ಮ ನಿಜವಾದಂತಹ ಫಲಗಳು ಏನೇನಿದೆ ಅಂತ ನೀವು ತಿಳ್ಕೋಬಹುದು. ಕಾರ್ಯಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳು ಈಗ ಆಗುವುದಿದೆ. ತುಲಾರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಸಮಯ ಈಗ 1 ವರ್ಷ ಆರಂಭವಾಗ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಸಮಯ ಇತ್ತು. ಗುರು ನಿಮ್ಮ ಅಷ್ಟಮದಲ್ಲಿ ಇದ್ದಾಗ ಈಗ ಇದೆಲ್ಲವೂ ಮುಗಿದು ನಿಮಗೆ ಈಗ ಬಹಳನೇ ಮುಖ್ಯವಾದಂತಹ ಗುರುಬಲ ಬರುವಂತಹ ಗೋಚಾರ ಪ್ರಾಪ್ತಿಯಾಗ್ತಾ ಇದೆ. ಗುರುಬಲ ಬರೋದರಿಂದ ಈಗ ಕೆಲವರಿಗೆ ಸಂತಾನ ಭಾಗ್ಯ, ಕೆಲವರಿಗೆ ಕಳತ್ರ ಪ್ರಾಪ್ತಿ, ಮದುವೆ ಆಗುತ್ತೆ. ಮತ್ತು ಯಾರ್ಯಾರಿಗೆ ಮದುವೆ ಆಗಿದೆಯೋ ಅವರಿಗೆ ದಾಂಪತ್ಯದಲ್ಲಿ ಬಹಳನೇ ಉತ್ತಮವಾದಂತಹ ಸಮಯವನ್ನು ನೀವು ನೋಡ್ತೀರಿ. 12 ವರ್ಷದಲ್ಲಿ ನೋಡದಷ್ಟು ಗೌರವವನ್ನು ಈಗ ನೀವು ಪಡೆಯಬಹುದು. ಸಾಮಾಜಿಕ ಸ್ಥಾನಮಾನಗಳು ಹೆಚ್ಚಾಗುತ್ತೆ. ಕೆಲವೊಂದು ಕಡೆ ಪ್ರೆಸಿಡೆಂಟು, ಸೆಕ್ರೆಟರಿ ಇತ್ಯಾದಿ ಹುದ್ದೆಗಳನ್ನು ನೀವು ಅಲಂಕರಿಸಬಹುದು. ಅನೇಕ ಕಡೆ ಮೀಟಿಂಗ್ ಇತ್ಯಾದಿಗಳಲ್ಲಿ ನಿಮ್ಮನ್ನು ಸನ್ಮಾನಿಸಲಿಕ್ಕೆ ಕರೆಯಬಹುದು ಅಥವಾ ಕಾರ್ಯಕ್ಷೇತ್ರದಲ್ಲಿ ಅವಾರ್ಡ್ ಇತ್ಯಾದಿಗಳನ್ನು ಕೊಟ್ಟು ನಿಮಗೆ ಬಹಳನೇ ದೊಡ್ಡದಾದಂತಹ ಗೌರವವನ್ನು ಸಮಾಜದಲ್ಲಿ ಈಗ ಕೊಡಬಹುದು. ಕೆಲವರಿಗೆ ಗುರು ಪ್ರಾಪ್ತಿಯಾಗಬಹುದು, ಇನ್ನು ಕೆಲವರು ನೀವೇ ಗುರುವಾಗಿ ಮಾರ್ಪಾಡಾಗಬಹುದು. ಹೀಗಾಗಿ ಈಗ ನಿಮಗೆ ಅದೃಷ್ಟದ ಪರೀಕ್ಷೆ ಅನ್ನೋದು ಮುಗೀತು. ನಿಮಗೆ ಗುರುಬಲ ಬಂದಿದೆ. ನೀವು ಕೇಳಿದ್ದೆಲ್ಲವೂ ಈಗ ಪ್ರಾಪ್ತಿಯಾಗುವಂತಹ ಗೋಚಾರ ಇದಾಗಿದೆ. ಧನು ರಾಶಿಯವರಿಗೆ ಇಲ್ಲಿಯವರೆಗೂ ಕೂಡ ಗುರುಬಲ ಇತ್ತು. ನೀವು ಹೇಳಿದ್ದೆಲ್ಲವೂ ನಡೀತಾ ಇತ್ತು. ದಾಂಪತ್ಯದಲ್ಲಿ, ಮಿತ್ರತ್ವದಲ್ಲಿ ಹಾಗೂ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ, ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲಿ ಬಹಳ ಒಳ್ಳೆಯ ಸಮಯವನ್ನು ನೀವು ನೋಡಿದ್ರಿ. ಈಗ ಒಮ್ಮೆಲೆ ತೊಂದರೆಗಳು ಆರಂಭವಾಗಬಹುದು. ಇದರಿಂದ ನಿಮಗೆ ಸ್ವಲ್ಪ ಕಷ್ಟವಾಗಬಹುದು. ದಾಂಪತ್ಯದಲ್ಲೂ ಕೂಡ ಸಮಸ್ಯೆಗಳಾಗಬಹುದು. ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಯಾರು ಸಿಲುಕಿ ಹಾಕಿಕೊಂಡಿದ್ದೀರಿ, ಇವಾಗ ನಿಮಗೆ ಒಂಥರ
ಹಾರ್ಟ್ ಬ್ರೇಕ್ ಇತ್ಯಾದಿಗಳನ್ನು ನೀವು ನೋಡಬೇಕಾಗಿ ಬರಬಹುದು. ಅವರ ಪರಿಸ್ಥಿತಿಯು ಪ್ರತಿಕೂಲವಾಗಿ ಇರುತ್ತೆ ಅಷ್ಟೇ. ಇದರಿಂದ ನಿಮ್ಮ ವೈಯಕ್ತಿಕವಾಗಿ ನೀವು ತೊಂದರೆ ಮಾಡಿಕೊಳ್ಳುವಂತಹ ಪ್ರಮೇಯ ಇಲ್ಲಿ ಇಲ್ಲ. ಹಾಗಿದ್ದರೂ ಕೂಡ ನಿಮ್ಮ ಪ್ರೀತಿ ಪಾತ್ರರು ಯಾರು ನಿಮ್ಮಿಂದ ದೂರವಾಗ್ತಾರೇನೋ ಅನ್ನೋಂತಹ ಭಾವನೆಯಿಂದ ಮನಸ್ಸಿಗೆ ಬಹಳ ಕ್ಲೇಶವಾಗುತ್ತೆ. ಹೀಗಾಗಿ ಭಗವದ್ಗೀತಾ ಶ್ಲೋಕಗಳನ್ನು ಶ್ರವಣ ಪಠಣ ಮನನ ಲೇಖನವನ್ನು ಮಾಡಿಕೊಂಡು ಮನಸ್ಸಿಗೆ ಸಮಾಧಾನವನ್ನು ಮಾಡಿಕೊಳ್ಳಬೇಕು. ಮತ್ತು ಜೀವನದ ನಿಜವಾದ ಅರ್ಥ ಮಾಡಿಕೊಂಡಾಗ ನಮಗೆ ಅಷ್ಟೊಂದು ದೊಡ್ಡದಾಗಿ ಈ ತೊಂದರೆಗಳು ನಮ್ಮನ್ನು ಕಾಡುವುದಿಲ್ಲ. ಮಕರ ರಾಶಿಯವರಿಗೆ ಗುರುಬಲ ಪ್ರಾಪ್ತಿಯಾಗ್ತಾ ಇದೆ. ಅತ್ಯುತ್ತಮವಾದಂತಹ ಗೋಚಾರ ಇದಾಗಿದೆ. ಯಾರ್ಯಾರಿಗೆ ಮದುವೆ ಇಲ್ವೋ ಅಂತಹವರಿಗೆ ಮದುವೆಯಾಗುತ್ತೆ. ಮದುವೆಯಾದಂತಹ ದಂಪತಿಗಳಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. 12 ವರ್ಷಗಳಲ್ಲಿ ನೋಡಿದಷ್ಟು ಸಾಮರಸ್ಯ ಇತ್ಯಾದಿಗಳನ್ನು ಈಗ ನೀವು ಪುನಃ ನೋಡಬಹುದು. ಯಾರ್ಯಾರಿಗೆ ಸಂತಾನ ಭಾಗ್ಯದ ಆಸೆ ಇದೆಯೋ ಅಂತಹವರಿಗೆ ಸಂತಾನ ಕೂಡ ಪ್ರಾಪ್ತಿಯಾಗಬಹುದು. ಅನೇಕ ರೀತಿಯಲ್ಲಿ ಎಲ್ಲ ಒಳ್ಳೆಯದು ನಿಮಗೆ ಆಗಲಿಕ್ಕೆ ಶುರುವಾಗುತ್ತೆ. ಮುಖ್ಯವಾದಂತಹ ಬಿಸ್ನೆಸ್ಗಳಲ್ಲಿ ಪಾರ್ಟ್ನರ್ಶಿಪ್ಗಳು ನಿಮ್ಮ ಪರವಾಗಿ ಆಗುತ್ತೆ. ಎಲ್ಲರೂ ಕೂಡ ನಿಮ್ಮೊಡನೆ ಕೆಲಸ ಮಾಡಬೇಕು ಅಂತ ಬಹಳನೇ ಉತ್ಸುಕರಾಗಿ ನಿಮ್ಮ ಹತ್ತಿರ ಬರ್ತಾರೆ. ಹಾಗೂ ಮುಖ್ಯವಾದಂತಹ ಕೆಲವೊಂದು ಜೀವನೋಪಾಯಕ್ಕಾಗಿ ಬೇಕಾದಂತಹ ಉಪಯೋಗಗಳು ಉಪಮಾರ್ಗಗಳು ನಿಮಗೆ ಈಗ ತೆರೆಯುತ್ತೆ. ಎಲ್ಲರೂ ಕೂಡ ನಿಮ್ಮೊಡನೆ ಕೆಲಸ ಮಾಡಲಿಕ್ಕೆ ಬಹಳನೇ ಹಾತೊರೆದುಕೊಂಡು ನಿಮ್ಮನ್ನು ಬಹಳ ಗೌರವಾನ್ವಿತವಾಗಿ ನೋಡ್ತಾರೆ. ಕಳೆದು ಹೋದಂತಹ ಗೌರವ ಎಲ್ಲ ಇವಾಗ ನಿಮಗೆ ಪ್ರಾಪ್ತಿಯಾಗತ್ತೆ. ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಯಶಸ್ಸು, ದಾಂಪತ್ಯದಲ್ಲಿ ಅತಿ ಹೆಚ್ಚಿನ ನೆಮ್ಮದಿ ಕೂಡ ಸಾಧ್ಯ. ಕುಂಭರಾಶಿಯವರಿಗೆ ನಿಮ್ಮ ಷಷ್ಠ ಭಾವಕ್ಕೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಮುಖ್ಯವಾಗಿ ನಿಮಗೆ ಗುರು ಸ್ಥಾನದಲ್ಲಿ ಇರುವಂತಹವರು ಅಥವಾ ಆಧ್ಯಾತ್ಮ ಮಾರ್ಗದಲ್ಲಿ ನಡೀತಾ ಇರುವಂತಹವರ ಜೊತೆ ಸ್ವಲ್ಪ ವೈಮನಸ್ಯ ಆಗಬಹುದು. ಗುರುವಿನ ಸ್ಥಾನದಲ್ಲಿರುವವರು ಅಥವಾ ಆಧ್ಯಾತ್ಮ ಮಾರ್ಗದಲ್ಲಿ ಬೇರೆಯವರಿಗೆ ಗುರುವಾಗಿರುವಂತಹವರು ಇಂತಹವರ ಜೊತೆಯಲ್ಲಿ ಅಥವಾ ನಿಮ್ಮ ನಿಜವಾದ ಗುರುಗಳು ಅಥವಾ ನಿಮ್ಮ ಹಿರಿಯರು ಇಂಥವರ ಜೊತೆ ನಿಮಗೆ ಸ್ವಲ್ಪ ವೈಮನಸ್ಯ ಉಂಟಾಗಬಹುದು. ಹಾಗೂ ಭಗವಂತನ ಮೇಲೆ ನಂಬಿಕೆಯ ಪ್ರಶ್ನೆ, ಭಕ್ತಿಯ ಪ್ರಶ್ನೆ ಬಂದಾಗ ಅದರಲ್ಲಿ ನಿಮ್ಮ ಭಾವನೆಗಳಲ್ಲಿ ಸ್ವಲ್ಪ ಬದಲಾವಣೆ ಆಗದಂತೆ ನಿಮಗೆ ಭಾಸವಾಗಬಹುದು. ಕುಂಭರಾಶಿಯವರಿಗೆ ಗುರುವಿನ ಗೋಚಾರದಿಂದ ನಿಮ್ಮ ಭಗವಂತನ ಮೇಲೆ ನೀವು ಇಟ್ಟಿರುವಂತಹ ಭಾವನೆಗಳಲ್ಲಿ ಬದಲಾವಣೆ ಆದಂತೆ ನಿಮಗೆ ಭಾಸವಾಗಬಹುದು. ಭಕ್ತಿ ಸ್ವಲ್ಪ ಕಡಿಮೆಯಾದಂತೆ ನಿಮಗೆ ಅನ್ನಿಸಬಹುದು. ಅನೇಕ ಪ್ರಶ್ನೆಗಳು ಭಗವಂತನ ಅಸ್ತಿತ್ವ ಹಾಗೂ ನಮ್ಮ ಒಂದು ಸಂಸ್ಕೃತಿ ಇವುಗಳ ಮೇಲೆ ನೀವು ಯಾವುದೇ ಧರ್ಮವನ್ನು ನೀವು ಅನುಸರಿಸ್ತಾ ಇದ್ದರೂ ಕೂಡ ಅದೇ ಧರ್ಮದಲ್ಲಿ ನಿಮಗೆ ಅನೇಕ ಪ್ರಶ್ನೆಗಳು ಮೂಡಿ ಬಂದು ಯಾವ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೇವೆ, ಇದೆಲ್ಲವ ಅವಶ್ಯಕವಾ ಅನ್ನೋ ರೀತಿಯಲ್ಲಿ ಮನಸ್ಸಿನಲ್ಲಿ ಒಂದು ಪರಿವರ್ತನೆ ಆಗಲಿಕ್ಕೆ ಶುರುವಾಗಬಹುದು. ಇದನ್ನು ನೀವು ಸರಿಯಾದ ರೀತಿಯಲ್ಲಿ ನಿಗ್ರಹಿಸಿಕೊಂಡು ಉತ್ತರಗಳನ್ನು ಪಡೆದುಕೊಂಡು ಸರಿಯಾದ ರೀತಿಯಲ್ಲಿ ಈ ಪ್ರಶ್ನೆಗಳನ್ನು ನೀವು ಉತ್ತರಿಸಿಕೊಳ್ಳಬೇಕು. ಶತ್ರುಗಳು ಹೆಚ್ಚಾಗ್ತಾರೆ ಅಥವಾ ಶತ್ರುಗಳ ಬಾಧೆ ನಿಮ್ಮನ್ನು ಕಾಡಬಹುದು. ಇಲ್ಲಿಯವರೆಗೂ ಯಾರನ್ನು ನೀವು ಅಷ್ಟೊಂದು ಮುಖ್ಯವಾಗಿ ಗಣಿಸಿರಲಿಲ್ಲವೋ ಅಂತಹವರೆಲ್ಲರೂ ಕೂಡ ಇವಾಗ ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನ ಪಡಬಹುದು. ಅನೇಕ ಕೆಟ್ಟ ಕಾರಣಗಳಿಗೋಸ್ಕರ, ಒಳ್ಳೆಯ ಕಾರಣಕ್ಕೇನೂ ಅಲ್ಲ, ಶತ್ರು ಬಾಧೆ ಹೆಚ್ಚಾಗಬಹುದು. ಎಲ್ಲ ಕಡೆಗೂ ಕೂಡ ಎಲ್ಲೇ ಹೋದರೂ ಕೂಡ ಪ್ರತಿಕೂಲವಾದಂತಹ ವಾತಾವರಣ ಇದೆಯೇನೋ ಅನ್ನೋಂತಹ ಭಾವನೆಗಳು ನಿಮ್ಮ ಮನಸ್ಸಿಗೆ ಬರಬಹುದು. ಆರೋಗ್ಯದ ಕಡೆ ಕೂಡ ಗಮನ ಅವಶ್ಯಕ. ಮಧುಮೇಹ ಇತ್ಯಾದಿಗಳನ್ನು ನೀವು ತಂದುಕೊಳ್ಳಬಹುದು ಮತ್ತು ನಿಮ್ಮ ಸ್ಥೂಲತೆ ಹೆಚ್ಚಾಗಬಹುದು. ಇದನ್ನು ನೀವು ಹುಷಾರಾಗಿ ನೋಡ್ಕೋಬೇಕು. ಮೀನರಾಶಿಯವರಿಗೆ ಈ ಗೋಚರ ಅತ್ಯುತ್ತಮವಾಗಿದೆ. 5 ವರ್ಷಗಳ ಕಾಲ ಗುರುಬಲ ಇರಲಿಲ್ಲ, ಬಹಳ ಕಷ್ಟಪಟ್ಟರೆ ಈಗ ಗುರುಬಲ ಪುನಃ ಬರ್ತಾ ಇದೆ. ಹೀಗಾಗಿ ಮುಂದಿನ 7 ವರ್ಷಗಳಲ್ಲಿ ಅನೇಕ ರೀತಿಯಲ್ಲಿ ನೀವು ಬೇಕಾದಂತಹ ಎಲ್ಲ ಮುಖ್ಯವಾದಂತಹ ಜೀವನದ ಉಪಾಯಗಳನ್ನು ಪಡೆದುಕೊಳ್ಳಬಹುದು ಮತ್ತು ಸಾಧನೆ, ಯಶಸ್ಸು ಎಲ್ಲವೂ ನಿಮಗೆ ಈಗ ಕೂಡಿ ಬರ್ತಾ ಇದೆ. ಒಮ್ಮೆಲೆ ಗುರುಬಲ ಇರಲಿಲ್ಲ, ಈಗ ಗುರುಬಲ ಬರ್ತಾ ಇದೆ. ಹೀಗಾಗಿ ಯಾರ್ಯಾರಿಗೆ ಮದುವೆಗೆ ಸರಿಯಾದಂತಹ ವಯಸ್ಸಿದೆಯೋ ಅಂತಹವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಯಾರ್ಯಾರಿಗೆ ಈಗ ಮದುವೆಯಾದಂತಹ ದಂಪತಿಗಳಿಗೆ ಸಂತಾನ ಭಾಗ್ಯದ ಆಸೆ ಇತ್ತು ಅಂತಹವರಿಗೆ ಸಂತಾನ ಪ್ರಾಪ್ತಿಯಾಗತ್ತೆ. ಕೆಲಸದಲ್ಲಿ ಬಡ್ತಿ ಪ್ರಾಪ್ತಿಯಾಗತ್ತೆ ಮತ್ತು ನಿಮಗೆ ಪ್ರಮೋಷನ್ ಜೊತೆಗೆ ಕೆಲಸದಲ್ಲಿ ನಿಮಗೆ ಇನ್ಕ್ರಿಮೆಂಟ್ ಕೂಡ ಸಾಧ್ಯವಾಗಬಹುದು. ಇನ್ನು ಕೆಲವರಿಗೆ ಹೊಸ ಹುದ್ದೆಗಳು ಪ್ರಾಪ್ತಿಯಾಗಬಹುದು. ಕೆಲಸ ಇಲ್ಲದಿದ್ದವರಿಗೆ ಕೆಲಸ ಪ್ರಾಪ್ತಿಯಾಗತ್ತೆ ಮತ್ತು ನಿಮ್ಮ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಗೌರವ, ಸ್ಥಾನಮಾನ ಎಲ್ಲವೂ ಹೆಚ್ಚಾಗತ್ತೆ. ನಿಮ್ಮ ಕೈತಪ್ಪಿ ಹೋದಂತಹ ಅನೇಕ ಉಪಯೋಗಗಳು ಮತ್ತು ಅನೇಕವಾದಂತಹ ಆಪರ್ಚುನಿಟಿ ಅಂತ ಹೇಳ್ತೀವಿ ನೋಡಿ, ಇವೆಲ್ಲವೂ ಕೂಡ ಇವಾಗ ನಿಮಗೆ ಕೈಗೆ ಕೂಡಿ ಬರುತ್ತೆ. ಈ ಎಲ್ಲ ಅವಕಾಶಗಳನ್ನು, ಎಷ್ಟು ಅವಕಾಶಗಳು ನಿಮಗೆ ಬರುತ್ತೆ ಅಂತಂದರೆ ನಿಮಗೆ ಸಮಯವೇ ಸಾಕಾಗೋದಿಲ್ಲ. ಅಷ್ಟೊಂದು ಅವಕಾಶಗಳು ಇವಾಗ ನಿಮ್ಮನ್ನು ಹುಡುಕಿಕೊಂಡು ಬಂದಂತೆ ನಿಮಗೆ ಭಾಸವಾಗುತ್ತೆ.
ಎಲ್ಲವೂ ಕೂಡ ಹುಡುಕಿಕೊಂಡು ಖಂಡಿತವಾಗ್ಲೂ ಬಂದೂ ಬರುತ್ತೆ. ಹೀಗಾಗಿ ಯಾರ ಜೊತೆಗೆ ನೀವು ಕೆಲಸ ಮಾಡಬೇಕು, ಯಾವುದನ್ನು ನೀವು ಇವಾಗ ಅಷ್ಟೊಂದು ಮುಖ್ಯವಾಗಿ ಗಮನಕ್ಕೆ ತೆಗೆದುಕೊಳ್ಳೋದು ಅವಶ್ಯಕತೆ ಇಲ್ಲ ಅನ್ನೋದನ್ನು ನೀವು ಸರಿಯಾದ ರೀತಿಯಲ್ಲಿ ಕೂಲಂಕುಷವಾಗಿ ಯೋಚನೆ ಮಾಡಿ ಯಾವುದೋ ಒಂದನ್ನು ಮಾತ್ರ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ, ಯಾರೋ ಒಬ್ಬರ ಜೊತೆ ಮಾತ್ರ ಮದುವೆಯಾಗಲಿಕ್ಕೆ ಸಾಧ್ಯ. ಈ ರೀತಿಯಾಗಿ ಯಾವುದು ಅತ್ಯುತ್ತಮ ಅಂತ ನಿಮಗೆ ನಿಮ್ಮ ಸಂದರ್ಭಕ್ಕೆ ಅನಿಸುತ್ತೋ ಅದನ್ನು ನೀವೀಗ ಆರಿಸಿಕೊಳ್ಳಬಹುದು. ಗುರುಗೋಚಾರ ಫಲವನ್ನು ಕೇಳಿದ್ರಿ. 2026ರಿಂದ 2027 ಜೂನ್ವರೆಗೂ ಇದು ಅನ್ವಯವಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ, ಪಠನ, ಮನನ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.